ನಮಸ್ಕಾರ ಎಲ್ಲರಿಗೂ. ಬಿಜಾಪುರ್ ಕಪಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿಂದು ನಮ್ಮ ಬೆಂಗಳೂರಿನ ಮೆಟ್ರೋ ಬಗ್ಗೆ ಮಾತನಾಡಲು ಹೊರಟಿದ್ದೇನೆ. ನಮ್ಮ ಬೆಂಗಳೂರು ಮೆಟ್ರೋ ಒಂದು ಜೀವನದ ಕಥೆ. ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಒಂದು ಸಮಯದಲ್ಲಿ ಬೆಂಗಳೂರಿನಲ್ಲಿ 2-3 ಗಂಟೆ ಟ್ರಾಫಿಕ್ನಲ್ಲಿ ಸಿಲುಕೋದು ಸಾಮಾನ್ಯವಾಗಿತ್ತು. ಆಗ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿತು. ನಗರಕ್ಕೆ ಒಂದು ಮಾಡರ್ನ್ ಟ್ರಾನ್ಸ್ಪೋರ್ಟ್ ಬೇಕು. ಮೆಟ್ರೋ ಆಲೋಚನೆ ಹೇಗೆ ಶುರುವಾಯಿತು? 1990 ಸಮಯದಲ್ಲಿ ಬೆಂಗಳೂರು ಐಟಿ ಹಬ್ ಆಗಿ ಬೆಳೆಯುತ್ತಿತ್ತು. ಟ್ರಾಫಿಕ್ ಸಮಸ್ಯೆ ತುಂಬಾ ಹೆಚ್ಚಾದದ್ದರಿಂದ ಮೆಟ್ರೋ ಪ್ರಾಜೆಕ್ಟ್ ಬಗ್ಗೆ ಫಸ್ಟ್ ಡಿಸ್ಕಷನ್ ಶುರುವಾಯಿತು. ಡೇಟ್, ಮುಖ್ಯ ಘಟನೆಗಳು, ಟೈಮ್ಲೈನ್. 2003 ಭಾರತ ಸರ್ಕಾರ ಅಪ್ರೂವಲ್ ಕೊಟ್ಟಿತು, ಥಮ್ಸ್ ಅಪ್. 2006 ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಥಾಪನೆಯಾಯಿತು. ಇದೇ ಸಂಸ್ಥೆ ಮೆಟ್ರೋ ನಿರ್ಮಾಣದ ಹೊಣೆ ಹೊತ್ತುಕೊಂಡಿತು. 2007 ಮೆಟ್ರೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್, ರಸ್ತೆ ತೋಡೋದು, ಪಿಲ್ಲರ್ಸ್ ಹಾಕೋದು, ಜನರಿಗೆ ಆಗ ಸ್ವಲ್ಪ ಕಷ್ಟ ಆಗಿತ್ತು. ಸ್ಮೈಲಿ ಫೇಸ್. 2011 ಬಿಗ್ ಮೂಮೆಂಟ್, ಪಾರ್ಟಿ ಪಾಪರ್. ಮೊದಲ ಮೆಟ್ರೋ ರನ್ ಆಯಿತು. ಬೈಯಪ್ಪನಹಳ್ಳಿನಿಂದ ಎಂಜಿ ರೋಡ್. ಇದು ನಮ್ಮ ಮೆಟ್ರೋ ಹಿಸ್ಟ್ರಿನಲ್ಲಿ ಫಸ್ಟ್ ಸ್ಟೆಪ್. ಟ್ರೈನ್. 2014 ರಿಂದ 2017 ಫೇಸ್ 1 ಕಂಪ್ಲೀಟ್ ಆಯಿತು. ಪರ್ಪಲ್ ಲೈನ್ ಪ್ಲಸ್ ಗ್ರೀನ್ ಲೈನ್ ಫುಲ್ಲಿ ಓಪನ್ ಆಯಿತು. ನಗರದ ಹಲವಾರು ಭಾಗಗಳು ಕನೆಕ್ಟ್ ಆಯಿತು. ಹ್ಯಾಂಡ್ಶೇಕ್. 2020 ನಂತರ ಫೇಸ್ 2 ಕನ್ಸ್ಟ್ರಕ್ಷನ್ ಫಾಸ್ಟ್ ಆಯಿತು. ರಾಕೆಟ್. ಏರ್ಪೋರ್ಟ್ ಕಡೆ ಲೈನ್, ವೈಟ್ ಫೀಲ್ಡ್ ಎಕ್ಸ್ಟೆನ್ಷನ್, ಸಿಲ್ಕ್ ಬೋರ್ಡ್ ಕನೆಕ್ಷನ್, ಇವೆಲ್ಲ ಕೆಲಸಗಳು ನಡೆಯುತ್ತಿವೆ. ಟ್ರೈನ್ ಮೆಟ್ರೋ ಹೆಸರು ಯಾಕೆ ನಮ್ಮ ಮೆಟ್ರೋ? ನಮ್ಮ ಅಂದ್ರೆ ನಮ್ಮ ಹಾರ್ಟ್. ಇದು ಕೇವಲ ಪ್ರಾಜೆಕ್ಟ್ ಅಲ್ಲ, ಇದು ಜನರ ಓನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸಿಟಿಸ್ಕೇಪ್ ಮೆಟ್ರೋ ಹೇಗೆ ನಗರವನ್ನು ಬದಲಾಯಿಸಿತು? ವೆರಿಫಿಕೇಷನ್ ಮಾರ್ಕ್, ಟ್ರಾಫಿಕ್ ಕಡಿಮೆಯಾಯಿತು. ಅಲಾರ್ಮ್ ಕ್ಲಾಕ್, ಟೈಮ್ ಸೇವ್ ಆಯಿತು. ಸೀಪ್ಲಿಂಗ್ ಇಮೋಜಿ, ಪೊಲ್ಯೂಷನ್ ಕಡಿಮೆಯಾಯಿತು. ರಿಲೀವ್ಡ್ ಫೇಸ್, ಲೈಫ್ ಈಸಿ ಆಯಿತು. ಹಾರ್ಟ್, ಒಂದು ಸಿಂಪಲ್ ಫೀಲಿಂಗ್. ಹಿಂದೆ ಆಫೀಸ್ ಹೋಗೋಕೆ 2 ಗಂಟೆ, ಈಗ ಮೆಟ್ರೋದಲ್ಲಿ 40 ನಿಮಿಷ. ಅದು ಡಿಫರೆನ್ಸ್. ಹಾರ್ಟ್ ಐಸ್ ಇಮೋಜಿ, ಮೂವಿ ಕ್ಯಾಮರಾ ಇಮೋಜಿ, ಕೊನೆ ಮಾತು. ನಮ್ಮ ಮೆಟ್ರೋ ಒಂದು ಪ್ರಾಜೆಕ್ಟ್ ಅಲ್ಲ, ಒಂದು ರೆವಲ್ಯೂಷನ್, ರಾಕೆಟ್. ಬೆಂಗಳೂರು ನಗರಕ್ಕೆ ಹೊಸ ಜೀವ ಕೊಟ್ಟಿದೆ. ಈಗಿನ ಪ್ರಯಾಣ, ಹೊಸ ದಿನದ ಆರಂಭ. ಮೆಟ್ರೋ ಸ್ಟೇಷನ್ಗಳಲ್ಲಿ ನಿಧಾನವಾಗಿ ಜನರು ಬರ್ತಾ ಇರ್ತಾರೆ. ಕೈಯಲ್ಲಿ ಟಿಫಿನ್ ಡಬ್ಬ, ಬ್ಯಾಗ್, ಮುಖದಲ್ಲಿ ಸ್ವಲ್ಪ ನಿದ್ರೆ. ಟಿಕೆಟ್ ಕೌಂಟರ್ ಬಳಿ ಸಣ್ಣ ಸಾಲು. ಕೆಲವರು ಸ್ಮಾರ್ಟ್ ಕಾರ್ಡ್ ಸ್ವೈಪ್ ಮಾಡಿ ಒಳಗ್ ಹೋಗ್ತಾರೆ. ಡೋರ್ ಓಪನ್ ಆಗುವ ಸೌಂಡ್, ಬಿಪ್ ಬಿಪ್. ಅದೇ ಕ್ಷಣ ನಗರ ಜೀವನ ಶುರುವಾಗ್ತದೆ. ಮೆಟ್ರೋ ಒಳಗಿನ ಜಗತ್ತು. ಒಳಗ್ ಹೋಗಿದ್ರೆ ಒಂದು ವಿಭಿನ್ನ ಪ್ರಪಂಚ. ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಟೆನ್ಷನ್ನಲ್ಲಿ, ಒಬ್ಬ ಐಟಿ ಎಂಪ್ಲಾಯಿ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು, ಒಬ್ಬ ಅಜ್ಜಿ ದೇವರ ಜಪ ಮಾಡ್ತಾ, ಕೆಲವರು ಇಯರ್ಫೋನ್ಸ್ ಹಾಕೊಂಡು ಮ್ಯೂಸಿಕ್ ಕೇಳ್ತಾ. ಎಲ್ಲರಿಗೂ ಒಂದು ಡೆಸ್ಟಿನೇಷನ್, ಆದ್ರೆ ಎಲ್ಲರಿಗೂ ಒಂದೇ ದಾರಿ, ಮೆಟ್ರೋ. ನಗರಕ್ಕೆ ಜೀವ ಕೊಟ್ಟ ಮೆಟ್ರೋ. ಮೊದಲು ಬೆಂಗಳೂರು ಟ್ರಾಫಿಕ್ ಅಂದ್ರೆ ಘಂಟೆಗಳ ಕಾಲ ಜಾಮ್, ಬಸ್ಸುಗಳಲ್ಲಿ ಕ್ರೌಡ್, ಬೈಕ್ ಮೇಲೆ ಟಯರ್ಡ್ ಲೈಫ್. ಆದ್ರೆ ಈಗ ಮೆಟ್ರೋ ಬಂದ್ರೆ ಲೈಫ್ ಚೇಂಜ್ ಆಯ್ತು. 1 ಗಂಟೆ ಪ್ರಯಾಣ 25 ನಿಮಿಷಕ್ಕೆ. ಸ್ಟ್ರೆಸ್, ಕಂಫರ್ಟ್, ಪೊಲ್ಯೂಷನ್ ಕಡಿಮೆ. ಪ್ರಮುಖ ಮಾರ್ಗಗಳು. ಬೆಂಗಳೂರು ಮೆಟ್ರೋನಲ್ಲಿ 2 ಮುಖ್ಯ ಲೈನ್ಗಳು. ಬ್ಲೂ ಲೈನ್ ವೈಟ್ ಫೀಲ್ಡ್ರಿಂದ ಚಳ್ಳಘಟ್ಟ, ಗ್ರೀನ್ ಲೈನ್ ನಾಗಸಾಮ್ರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್. ಈ ಲೈನ್ಗಳು ನಗರವನ್ನು ಒಂದೇ ಹಾದಿಯಲ್ಲಿ ಕನೆಕ್ಟ್ ಮಾಡ್ತವೆ. ಒಂದು ಚಿಕ್ಕ ಕಥೆ, ಎಮೋಷನಲ್ ಟಚ್. ಒಂದು ದಿನ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮೆಟ್ರೋನಲ್ಲಿ ಹೋಗ್ತಾ ಇದ್ದ. ಅವನ ಕನಸು ಐಟಿ ಕಂಪನಿ ಜಾಬ್. ಪ್ರತಿದಿನ ಮೆಟ್ರೋನಲ್ಲಿ ಟ್ರಾವೆಲ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದ. ಅವನು ಸೋತ ದಿನಗಳೂ ಇವೆ. ಆದ್ರೆ ಒಂದು ದಿನ ಅವನೇ ಮೆಟ್ರೋನಲ್ಲಿ ಸ್ಮೈಲ್ ಮಾಡಿ ಫೋನ್ ಕಾಲ್ ಮಾಡ್ತಾನೆ. ಅಮ್ಮ, ನನಗೆ ಜಾಬ್ ಸಿಕ್ತು. ಆ ದಿನ ಮೆಟ್ರೋ ಅವನಿಗೆ ಕೇವಲ ವಾಹನ ಅಲ್ಲ, ಅದು ಅವನ ಕನಸುಗಳ ದಾರಿ. ಸಂಜೆ ಸಮಯ ಮೆಟ್ರೋ ನಿಜವಾದ ರಶ್. ಸಂಜೆ 6 ನಂತರ ಮೆಟ್ರೋ ಸ್ಟೇಷನ್ ಫುಲ್ ಕ್ರೌಡ್. ಆಫೀಸ್ ಎಂಪ್ಲಾಯೀಸ್, ಕಾಲೇಜ್ ಸ್ಟೂಡೆಂಟ್ಸ್, ಫ್ಯಾಮಿಲಿ. ಒಳಗೆ ನಿಂತುಕೊಂಡೇ ಪ್ರಯಾಣ. ಆದ್ರೆ ಎಲ್ಲರಿಗೂ ಒಂದು ರಿಲೀಫ್, ಟ್ರಾಫಿಕ್ ಇಲ್ಲ. ಮೆಟ್ರೋ ವಿಶೇಷತೆಗಳು. ಕ್ಲೀನ್ ಅಂಡ್ ಮಾಡರ್ನ್ ಸ್ಟೇಷನ್ಸ್, ಫಾಸ್ಟ್ ಟ್ರಾವೆಲ್, ಸೇಫ್ ಫಾರ್ ವಿಮೆನ್, ಈಕೋ ಫ್ರೆಂಡ್ಲಿ. ರಾತ್ರಿ 10 ನಂತರ ಮೆಟ್ರೋ ಮತ್ತೆ ಕಾಮ್ ಆಗ್ತದೆ. ಸ್ವಲ್ಪ ಜನ ಮಾತ್ರ.
ವಿಂಡೋ ಹತ್ರ ಕುಳಿತು ಸಿಟಿ ಲೈಟ್ಸ್ ನೋಡಿದ್ರೆ ಒಂದು ಪೀಸ್ ಫೀಲಿಂಗ್. ಕೊನೆ ಮಾತು: ಬೆಂಗಳೂರು ಮೆಟ್ರೋ ಕೇವಲ ರೈಲಲ್ಲ, ಅದು ಜನರ ಕನಸು, ಅದು ಜೀವನದ ಭಾಗ, ಅದು ನಗರದ ಹಾರ್ಟ್ ಬೀಟ್. ನಮ್ಮ ಮೆಟ್ರೋ ಇಲ್ಲದೆ ಬೆಂಗಳೂರು ಇಮ್ಯಾಜಿನ್ ಮಾಡಕ್ಕೆ ಕಷ್ಟ. ಇದು ನಮ್ಮ ಬೆಂಗಳೂರು, ಇದು ನಮ್ಮ ಮೆಟ್ರೋ. ಪ್ರತಿದಿನ ಸಾವಿರಾರು ಕಥೆಗಳನ್ನು ಹೊತ್ತೊಯ್ಯುವ ನಮ್ಮ ಜೀವನದ ಭಾಗ, ನಮ್ಮ ಮೆಟ್ರೋ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಧನ್ಯವಾದಗಳು ಎಲ್ಲರಿಗೂ.